ನಮಸ್ಕಾರ. ಇನ್ನೊಂದು ಹೊಸ ಮನೆಯೊಂದಿಗೆ ನಾನು ಸುಪ್ರೀತ್ ಅನಂತ ಸ್ವಾಮಿ, ಮೈಸೂರಿನಿಂದ ಲಲಿತಾದ್ರಿ ನಗರ ಸೌತ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದು ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಎಂಟೈರ್ ದಿಸ್ ಲಲಿತಾದ್ರಿ ನಗರ ಏನಿದೆ, ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು ರಚಿಸಿರುವಂತಹ ಲೇಔಟ್ ಇದು. ದಿಸ್ ಇಸ್ ನಾಟ್ ಅ ಪ್ರೈವೇಟ್ ಲೇಔಟ್ ಅಂತ ಹೇಳಲಿಕ್ಕೆ ಇದನ್ನು ಹೇಳಿದ್ದು. ದಿಸ್ ಇಸ್ ಎ ಗೌರ್ಮೆಂಟ್ ಅಲಾಟೆಡ್ ಸೈಟ್, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ 2030 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ ಎರಡು ವಿಚಾರನ ಪ್ರಮುಖವಾಗಿ ಹೇಳ್ತೀನಿ. ಒಂದು, ವಾಟರ್ ಸಪ್ಲೈ ಆ್ಯಂಡ್ ಪಾರ್ಕಿಂಗ್. ಈ ಲೇಔಟ್ಗೆ ಇದಕ್ಕೆ ಆದಂತಹ ವಾಟರ್ ಸಪ್ಲೈ ಇದೆ, ಅಂದರೆ ನಿರಂತರವಾಗಿ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಅದಲ್ಲದೇ ಇದನ್ನು ಕಟ್ಟಿರುವಂಥ ಮಾಲೀಕರೇನಿದ್ದಾರೆ, ಇದಕ್ಕೆ ನೀರು ತೊಂದರೆ ಆಗದೇ ಇರಲಿ ಅಂತ ಇಂಡಿಪೆಂಡೆಂಟ್ ಸ್ಟ್ಯಾಂಡ್ ಅಲೋನ್ ಬೋರ್ವೆಲ್ ಸಹ ಇದಕ್ಕೆ ಕೊಟ್ಟಿದ್ದಾರೆ, ಅಂದರೆ ಬೋರ್ವೆಲ್ ಸಹ ಇದೆ. ಪಾರ್ಕಿಂಗ್ ವಿಚಾರ, ಯೂಶಲಿ ಸ್ನೇಹಿತರೆ 20-30 ಮನೆಗಳಲ್ಲಿ ಪಾರ್ಕಿಂಗ್ನ ನೀವು 2 ವೀಲರ್ಗಳನ್ನ ಒಳಗೆ ಮಾಡ್ಕೋಬೋದು. ಆಚೆ 4 ವೀಲರ್ಗಳನ್ನ ನೀವು ಏನು ಇವಾಗ ಇವರು ರ್ಯಾಂಪ್ ಕ್ರಿಯೇಟ್ ಮಾಡಿದರೆ, 20 ಅಡಿ ರ್ಯಾಂಪ್ನ ಕ್ರಿಯೇಟ್ ಮಾಡಿದರೆ ಇದ್ರ ಮೇಲೇ ಸಹ ನಾವು ಪಾರ್ಕ್ ಮಾಡ್ಕೋಬೇಕಾಗಿ ಬರುತ್ತೆ. ಎಲ್ಲಿದೆ ಇದು ಲಲಿತಾದ್ರಿ ನಗರ, ಎಷ್ಟು ಕಿಲೋಮೀಟರ್ ಆಗುತ್ತೆ, ಎಷ್ಟು ದೂರ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಬಂದರೆ ಈ ಲೇಔಟ್ ನಾವು ಈಸಿಯಾಗಿ ಬರ್ಬೋದು ಅಂತಂದರೆ, ನೀವು ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಪ್ಯಾಲೇಸಿಂದ ಈ ಲೊಕೇಶನ್ ಇಸ್ ಅಬೌಟ್ 9.5 ಕಿಲೋಮೀಟರ್ ಆಗುತ್ತೆ. ಮೈಸೂರು APMC ಯಾರ್ಡ್, ಭಾಳ ಜನಕ್ಕೆ ಗೊತ್ತಿರುತ್ತೆ, ನಂಜನಗೂಡು ರಸ್ತೆ ಇರುವಂತಹ APMC ಯಾರ್ಡಿಂದ ಅಬೌಟ್ ಇಲ್ಲಿಗೆ ಬರಲಿಕ್ಕೆ ಅರೌಂಡ್ 5.5 ಕಿಲೋಮೀಟರ್ಸ್ ಆಗುತ್ತೆ. ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಅಲ್ಲಿ ಸಿದ್ಧಾರ್ಥ ಲೇಔಟ್ ಇರ್ಬೋದು ಅಥವಾ ಆಲ್ನಹಳ್ಳಿ ಇರ್ಬೋದು, ಅಲ್ಲಿಂದ ಈ ಲೊಕೇಶನ್ಗೆ ಕರೆಕ್ಟಾಗಿ 4.5 ಕಿಲೋಮೀಟ್ರು. ನಮಗೆ ಅದು ಗೊತ್ತಾಗ್ತಾ ಇಲ್ಲ ಸುಪ್ರೀತ್ ಹತ್ರ ವೆಲ್ ನೋನ್ ಲೊಕೇಶನ್ ಹೇಳಿ ಅಂತ ಅಂದರೆ, ಯು ಕ್ಯಾನ್ ಟೇಕ್ ಕನ್ಸಿಡರ್ ಲಲಿತ ಮಹಲ್ ಪ್ಯಾಲೇಸ್. ಇವಾಗ ಲಲಿತ್ ಮಹಲ್ ಹೋಟೆಲ್ ಪ್ಯಾಲೇಸ್ ಅಂತಾರೆ, ಅಲ್ಲಿಂದ ಈ ಮನೆ, ಈ ಲೊಕೇಶನ್ ಇರೋದು ಕರೆಕ್ಟಾಗಿ 5 ಕಿಲೋಮೀಟ್ರು. ಆಲ್ನಹಳ್ಳಿ ಆದ ನಂತರ ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಎಂಟ್ರಿ, ಅಂದರೆ ನಾನು ಹೇಳದಂತೆ ಸೌತ್ ಫೇಸಿಂಗ್ ಪ್ರಾಪರ್ಟಿ. ನಾನು ಈಸ್ಟಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಎಂಟೈರ್ ಇದು ಏನು ನೀವು ನೋಡ್ತಿದ್ರೆ ಚೌಕಟ್ಟು ಮತ್ತು ಈ ಬಾಗಿಲು, ದಿಸ್ ಇಸ್ ಈಸ್ಟ್ ಫೇಸಿಂಗ್ ಮೇಡ್ ಅಪ್ ಆಫ್ ಟೀಕ್. ಇದನ್ನು ಟೀಕಲ್ಲಿ ಮಾಡಿದ್ದಾರೆ. ಸೊ ಐ ಆಮ್ ಎಂಟ್ರಿಂಗ್ ದಿ ಪ್ರಾಪರ್ಟಿನ. ಒಳಗೆ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ಬೋದು, ಇಲ್ಲಿ ಶೂ ರ್ಯಾಕ್ನ ಅವರೇ ಮಾಡಿಬಿಟ್ಟಿದ್ರು. ಅದ್ರ ಮೇಲೆ ಕನ್ಸೋಲ್ ಮೀಟರ್ ಬಾಕ್ಸ್, ಅದಕ್ಕೂ ಸಹ ಇಲ್ಲಿ ಇದನ್ನು ಕನ್ಸೀಲ್ ಮಾಡಿದ್ದಾರೆ. ಒಂದು ಮೇಲ್ಗಡೆ ಮೀಟರ್ ಬಾಕ್ಸ್ ಕೊಟ್ಟಿದ್ದಾರೆ, ಕೆಳಗೆ ಶೂ ರ್ಯಾಕ್ ಮಾಡಿದ್ದಾರೆ. ವಾಟರ್ ಸಪ್ಲೈ ಹೇಳಿದ್ನಲ್ಲ, ಇಲ್ಲಿಗೆ 2 ವಾಟರ್ ಸಪ್ಲೈ ಇದೆ. ಒಂದು ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ, ಇನ್ನೊಂದು ಇದಕ್ಕೆ ಆದಂಥ ಬೋರ್ವೆಲ್ ಸಹ ಇದೆ. ನಾನು ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಮನೆ ಹೇಗಿದೆ, ಯಾವ ಥರ ಇದೆ ಅಂತ. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್ ಆರ್ ದಿ ಲಿವಿಂಗ್ ಸ್ಪೇಸ್ ಅಟ್ ದಿ ಗ್ರೌಂಡ್ ಫ್ಲೋರಲ್ಲಿ. TV ಯೂನಿಟ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ.